ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನೀವು ಕೂಡ ಚಿನ್ನವನ್ನು ಖರೀದಿ ಮಾಡುವವರಾಗಿದ್ದರೆ ನೀವು ಭಾರತ ಸರ್ಕಾರದ ಈ ನಿಯಮವನ್ನು ತಿಳಿದುಕೊಳ್ಳುವುದು ಅತಿ ಕಡ್ಡಾಯವಾಗಿದೆ. ಚಿನ್ನ ಖರೀದಿ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಕೆಲವು ನಿಯಮಗಳನ್ನು ಜಾರಿಗೆ ತಂದಿದೆ. ಚಿನ್ನ ಖರೀದಿ ಮಾಡುವವರು ಈ ನಿಯಮವನ್ನು ಪಾಲನೆ ಮಾಡದೇ ಇದ್ದರೆ ಅವರು ಕಡ್ಡಾಯವಾಗಿ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಹಾಗಾದರೆ ಚಿನ್ನ ಖರೀದಿ ಮಾಡುವವರು ಯಾವ ತಪ್ಪನ್ನು ಮಾಡಿದರೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು ಮತ್ತು ಚಿನ್ನ ಖರೀದಿಗೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಜಾರಿಗೆ ತಂದಿರುವ ನಿಯಮಗಳು ಯಾವುದು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಚಿನ್ನ ಖರೀದಿ ಮಾಡುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಚಿನ್ನ ಖರೀದಿ ಮಾಡುವ ಕೆಲವು ಗ್ರಾಹಕರು ಭಾರತದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕೆ ಬೇರೆ ದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತಾರೆ. ಭಾರತದಲ್ಲಿ ಬಂಗಾರದ ಬೆಲೆ ಹೆಚ್ಚಾಗಿದೆ ಮತ್ತು ಭಾರತದಲ್ಲಿ ಬಂಗಾರವನ್ನು ಖರೀದಿ ಮಾಡಿದರೆ GST ಮತ್ತು ಟ್ಯಾಕ್ಸ್ ಅನ್ನು ಪಾವತಿ ಮಾಡಬೇಕು ಅನ್ನುವ ಕಾರಣಕ್ಕೆ ಕೆಲವರು ದುಬೈನಂತಹ ದೇಶದಿಂದ ಬಂಗಾರವನ್ನು ತರಿಸಿಕೊಳ್ಳುತ್ತಾರೆ. ಆದರೆ ದುಬೈ ಮತ್ತು ಇತರ ದೇಶಗಳಿಂದ ಬಂಗಾರವನ್ನು ತರಿಸಿಕೊಳ್ಳುವವರು ಈ ತಪ್ಪನ್ನು ಮಾಡಿದರೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕು. ಸ್ನೇಹಿತರೆ, ಭಾರತಕ್ಕೆ ಹೋಲಿಕೆ ಮಾಡಿದರೆ ದುಬೈ ದೇಶದಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಅಂತ ಹೇಳಬಹುದು. ದುಬೈ ದೇಶದಲ್ಲಿ GST ಇಲ್ಲದ ಕಾರಣ ಚಿನ್ನವನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಆದರೆ ಮಿತಿಗಿಂತ ಹೆಚ್ಚಿನ ಚಿನ್ನವನ್ನು ದುಬೈ ದೇಶದಲ್ಲಿ ಖರೀದಿ ಮಾಡಿ ಭಾರತಕ್ಕೆ ತಂದರೆ ನೀವು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಕಸ್ಟಮ್ ನಿಯಮದ ಪ್ರಕಾರ ನೀವು ಮಿತಿಗಿಂತ ಹೆಚ್ಚಿನ ಚಿನ್ನವನ್ನು ದುಬೈ ದೇಶದಿಂದ ಆಮದು ಮಾಡಿಕೊಂಡರೆ ನೀವು ಕಡ್ಡಾಯವಾಗಿ ಸುಂಕವನ್ನು ಪಾವತಿ ಮಾಡಬೇಕು. ಅದೇ ರೀತಿಯಲ್ಲಿ ದುಬೈನಂತಹ ದೇಶದಿಂದ ಬಂಗಾರವನ್ನು ತರಿಸಿಕೊಂಡಿರುವ ಬಗ್ಗೆ ನೀವು ಸುಳ್ಳು ಮಾಹಿತಿಯನ್ನು ನೀಡಿದರೆ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಸ್ನೇಹಿತರೆ, ಕಸ್ಟಮ್ ನಿಯಮದ ಪ್ರಕಾರ ಮಹಿಳೆಯಾದವರು ದುಬೈ ದೇಶದಿಂದ ಸುಮಾರು 40 ಗ್ರಾಂ ಚಿನ್ನವನ್ನು ಮಾತ್ರ ತರಿಸಿಕೊಳ್ಳಬಹುದು. ಒಬ್ಬ ಮಹಿಳೆಯಾದವಳು ದುಬೈ ದೇಶದಿಂದ ಯಾವುದೇ ರೀತಿಯ ಸುಂಕವಿಲ್ಲದೆ 1 ಲಕ್ಷ ರೂಪಾಯಿ ಮೌಲ್ಯದ ಸುಮಾರು 40 ಗ್ರಾಂ ಚಿನ್ನವನ್ನು ಆಮದು ಮಾಡಿಕೊಳ್ಳಬಹುದು. ಆದರೆ ಒಬ್ಬ ಪುರುಷ ಕೇವಲ 20 ಗ್ರಾಂ ಚಿನ್ನವನ್ನು ಮಾತ್ರ ದುಬೈ ದೇಶದಿಂದ ಸುಂಕರಹಿತವಾಗಿ ತರಿಸಿಕೊಳ್ಳಬಹುದು. ಆದರೆ ಈ ನಿಯಮವನ್ನು ಪಾಲನೆ ಮಾಡದೆ ನೀವು ಹೆಚ್ಚಿನ ಚಿನ್ನವನ್ನು ಆಮದು ಮಾಡಿಕೊಂಡರೆ 3% ರಿಂದ 10% ಸುಂಕವನ್ನು ಪಾವತಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ದುಬೈ ದೇಶದಿಂದ ಮಿತಿಗಿಂತ ಹೆಚ್ಚಿನ ಚಿನ್ನವನ್ನು ಆಮದು ಮಾಡಿಕೊಂಡರೆ ನೀವು 3% ರಿಂದ 10% ಕಸ್ಟಮ್ ಸುಂಕವನ್ನು ಪಾವತಿ ಮಾಡಬೇಕಾಗುತ್ತೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಚಿನ್ನವನ್ನು ತೆಗೆದುಕೊಂಡು ಬಂದರೆ ಅವರು ಗುರುತಿನ ಚೀಟಿಯನ್ನು ಕೊಡುವುದು ಕಡ್ಡಾಯವಾಗಿದೆ. ಸ್ನೇಹಿತರೆ, 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮಿತಿಗಿಂತ ಹೆಚ್ಚಿನ ಬಂಗಾರವನ್ನು ತಂದರೆ, ಅಂದರೆ ಆ ಬಂಗಾರದ ತೂಕ 40 ಗ್ರಾಂನಿಂದ 100 ಗ್ರಾಂ ಆಗಿದ್ದರೆ ಅವರು 3% ಸುಂಕವನ್ನು ಪಾವತಿ ಮಾಡಬೇಕು. ಅದೇ ರೀತಿಯಲ್ಲಿ ಬಂಗಾರದ ತೂಕ ಸುಮಾರು 100 ಗ್ರಾಂನಿಂದ 200 ಗ್ರಾಂ ಆಗಿದ್ದರೆ ಅವರು 6% ಸುಂಕವನ್ನು ಪಾವತಿ ಮಾಡಬೇಕಾಗುತ್ತೆ. 200 ಗ್ರಾಂಗಿಂತ ಹೆಚ್ಚಿನ ಚಿನ್ನವನ್ನು ಆಮದು ಮಾಡಿಕೊಂಡರೆ 10% ಸುಂಕವನ್ನು ಪಾವತಿ ಮಾಡಬೇಕು. ಎಲ್ಲ ಪುರುಷ ಮತ್ತು ಮಹಿಳೆಯರಿಗೂ ಕೂಡ ಈ ನಿಯಮ ಅನ್ವಯವಾಗುತ್ತೆ. ದುಬೈ ದೇಶದಲ್ಲಿ GST ಇಲ್ಲ ಅನ್ನುವ ಕಾರಣಕ್ಕೆ ಚಿನ್ನವನ್ನು ಜಾಸ್ತಿ ಆಮದು ಮಾಡಿಕೊಂಡರೆ ನೀವು ಕಡ್ಡಾಯವಾಗಿ ಸುಂಕವನ್ನು ಪಾವತಿ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಈ ಮಾಹಿತಿಯನ್ನು ದುಬೈನಂತಹ ದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.